ಸೂರ್ಯಮುದ್ರೆ ಇದು ತೂಕ ಇಳಿಸುವ ಮತ್ತು ಬೊಜ್ಜು ಕರಗಿಸುವ ರಾಮಬಾಣ ಮುದ್ರೆ. ಸೂರ್ಯಮುದ್ರೆ ಹೇಗೆ ಮಾಡ್ಬೇಕಂದ್ರೆ, ಪೃಥ್ವಿ ತತ್ವ ಪ್ರತಿಪಾದಿಸುವ ಉಂಗುರು ಬೆರಳಿನ ತುದಿಯನ್ನು ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳಿನ ಬುಡಕ್ಕೆ ತಾಗಿಸಿ ಹೆಬ್ಬೆರಳನ್ನು ಉಂಗುರು ಬೆರಳ ಮೇಲೆ ಸ್ಪರ್ಶಿಸಬೇಕು. ಈ ಮುದ್ರೆಯನ್ನು ದಿನಕ್ಕೆ 50 ನಿಮಿಷ ಒಂದೇ ಸಲ ಮಾಡಬಹುದು, ಅಥವಾ 15 ನಿಮಿಷದಂತೆ ದಿನಕ್ಕೆ 3 ಸಲ ಕೂಡ ಮಾಡಬಹುದು. ಹೀಗೆ ಮಾಡಿದಾಗ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಕಡಿಮೆಯಾಗಿ ಬೊಜ್ಜು ಕರಗಿ ನಮ್ಮ ದೇಹ ಸದೃಢವಾಗುತ್ತದೆ. ಸತತವಾಗಿ 1 ತಿಂಗಳು ಸೂರ್ಯಮುದ್ರೆ ಮಾಡಿದ್ರೆ 3 ಕೆಜಿ ತೂಕ ಇಳಿಯುತ್ತದೆ. ಈ ಮುದ್ರೆ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ. ಪೃಥ್ವಿ ತತ್ವ ಕಡಿಮೆಯಾಗಿ ಅಗ್ನಿ ತತ್ವ ಬೆಳೆಯುತ್ತದೆ. ದೇಹದಲ್ಲಿ ಉಷ್ಣತೆ ಹೆಚ್ಚುತ್ತದೆ. ಬೊಜ್ಜು ಕರಗಿ ದೇಹ ತೆಳ್ಳಗಾಗುತ್ತದೆ. ಕಫ, ಶೀತ, ಗಂಟಲು ನೋವು ಈ ಸಮಸ್ಯೆಗಳಲ್ಲಿ ಈ ಮುದ್ರೆ ಲಾಭ ಕೊಡುತ್ತದೆ. ಚಳಿ, ನಡುಕ ಕಡಿಮೆ ಮಾಡುತ್ತದೆ. ಥೈರಾಯ್ಡ್ ಗ್ರಂಥಿಯ ಕೆಲಸ ಚುರುಕು ಮಾಡುತ್ತೆ. ದೃಷ್ಟಿದೋಷಗಳನ್ನು ಸರಿಪಡಿಸುತ್ತದೆ ಮತ್ತು ಮುದ್ರೆಗಳಿಂದ ಯಾವ ಅಡ್ಡ ಪರಿಣಾಮಗಳು ಇರೋದಿಲ್ಲ. ತೂಕ ಇಳಿಸಲು ಸೂರ್ಯಮುದ್ರೆ ಮಾಡಿದ ತಕ್ಷಣನೇ 5 ರಿಂದ 10 ನಿಮಿಷ ಪ್ರಾಣಮುದ್ರೆ ಮಾಡಲೇಬೇಕು. ಯಾವುದೇ ಚಿಕಿತ್ಸೆಗೋಸ್ಕರ ಮುದ್ರೆ ಮಾಡಿದಾಗ ಅದರ ಬೆನ್ನಿಗೆ ತಕ್ಷಣ ಪ್ರಾಣಮುದ್ರೆ ಮಾಡಬೇಕು. ಯಾಕೆಂದ್ರೆ ಇದರಿಂದ ಚಿಕಿತ್ಸೆ ಬಹುಬೇಗ ಫಲಿಸುತ್ತದೆ, ಸಮಸ್ಯೆ ಬೇಗ ನಿವಾರಣೆ ಆಗುತ್ತದೆ. ಹೀಗೆ ಈ ಮುದ್ರೆ ಮಾಡೋದ್ರಿಂದ ನೈಸರ್ಗಿಕವಾಗಿ ವೇಟ್ ಲಾಸ್ ಆಗಲು ಸಹಾಯ ಆಗುತ್ತದೆ. ಈ ಮುದ್ರೆಯಿಂದ ನಮ್ಮ ದೇಹದಲ್ಲಿ ಉಷ್ಣತೆ ಹೆಚ್ಚುತ್ತದೆ. ಬೊಜ್ಜು ಕರಗಿಸಲು ಮಾಡಬಹುದಾದ ಮತ್ತೊಂದು ಅದ್ಭುತವಾದ ಯೋಗ ಮುದ್ರೆ ಯಾವುದಂದ್ರೆ ಲಿಂಗಮುದ್ರೆ. ಲಿಂಗಮುದ್ರೆ ಹೇಗೆ ಮಾಡಬೇಕು ಅಂದ್ರೆ, 2 ಕೈಗಳ ಬೆರಳುಗಳನ್ನು ಒಂದಕ್ಕೊಂದು ಸೇರಿಸಿ ಬಲಗೈಯ ಹೆಬ್ಬೆರಳನ್ನು ನೇರವಾಗಿರಿಸಬೇಕು ಮತ್ತು ಎಡಗೈಯ ಹೆಬ್ಬೆರಳನ್ನು ಸುತ್ತುವರಿದಂತೆ ಇಡಬೇಕು. ಈ ಮುದ್ರೆ ಮಾಡೋದ್ರಿಂದ ನಮ್ಮ ದೇಹದ ಉಷ್ಣತೆ ಹೆಚ್ಚುತ್ತದೆ. ಇದರಿಂದ ನಮ್ಮ ಬೊಜ್ಜು ಕರಗಲು ಸಹಾಯ ಆಗುತ್ತದೆ. ಹೀಗೆ ನೈಸರ್ಗಿಕವಾಗಿ ವೇಟ್ ಲಾಸ್ ಆಗಲು ಸಹಾಯ ಮಾಡುತ್ತದೆ ಈ ಮುದ್ರೆ. ದೇಹದಲ್ಲಿ ರಕ್ತ ಸಂಚಾರ ಸರಾಗಗೊಳಿಸುತ್ತದೆ. ನಮ್ಮ ಶಕ್ತಿ ಮತ್ತು ಚೈತನ್ಯ ಹೆಚ್ಚುತ್ತದೆ. ಬ್ರಾಂಕೈಟಿಸ್ ಮತ್ತು ಅಸ್ಥಮಾದಲ್ಲಿ ಕೂಡ ಈ ಮುದ್ರೆ ಲಾಭ ಕೊಡುತ್ತದೆ. ಜೀರ್ಣಾಂಗ ವ್ಯೂಹದ ಆರೋಗ್ಯ ಕೂಡ ಸುಧಾರಿಸುತ್ತದೆ. ಇಲ್ಲಿ ಗಮನದಲ್ಲಿಡಬೇಕಾದ ವಿಷಯ ಏನಂತಂದ್ರೆ, ಲಿಂಗ ಮುದ್ರೆಯನ್ನು 15 ರಿಂದ 20 ನಿಮಿಷಕ್ಕಿಂತ ಹೆಚ್ಚು ಮಾಡಬಾರದು. ಪಿರಿಯಡ್ಸ್ ಇದ್ದಾಗ ಕೂಡ ಈ ಮುದ್ರೆ ಮಾಡಬಾರದು. ಜ್ವರ ಇದ್ದಾಗ ಕೂಡ ಈ ಮುದ್ರೆ ಮಾಡಬಾರದು. ಯಾಕೆಂದ್ರೆ ಈ ಮುದ್ರೆಯಿಂದ ಉಷ್ಣತೆ ಹೆಚ್ಚುತ್ತದೆ. ಇದರಿಂದ ಪಿತ್ತ ವಿಕಾರಗಳು ಹೆಚ್ಚಾಗಬಹುದು. ಆಯುರ್ವೇದದ ಪ್ರಕಾರ ಈ ಮುದ್ರೆ ವಾತ ಮತ್ತು ಪಿತ್ತ ದೋಷಗಳನ್ನು ಬ್ಯಾಲೆನ್ಸ್ ಮಾಡುತ್ತದೆ. ಲಿಂಗ ಮುದ್ರೆ ಮಾಡಿದ ತಕ್ಷಣನೇ 5 ರಿಂದ 10 ನಿಮಿಷ ಪ್ರಾಣಮುದ್ರೆ ಮಾಡಬೇಕು. ಹೀಗೆ ಮಾಡಿದಾಗ ಏನಾಗುತ್ತೆ, ಈ ಮುದ್ರೆಯ ಸಂಪೂರ್ಣ ಲಾಭ ನಮಗೆ ಸಿಗುತ್ತೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.